ಹಾಯಾಗಿದ್ದೆ ನಾನು ಒಂಟಿ ಚಿರಂತ್ನ ನೋಡಿ ಹಾಳಾಗೋದೆ. ಯಾಕಣ್ಣ ಹಿಂಗಾಗ್ಬಿಟ್ಟಿದ್ಯಾ? ಗೈಸ್ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಇವಾಗ ಟೈಮ್ ಎಷ್ಟು ಗೊತ್ತಾ? ಎಷ್ಟು ಪಾಪ ಟೈಮು? 11:40. ನಮಸ್ಕಾರ ಪಾಪ. ನಿದ್ದೆ ನಾ ಅಪ್ಪನ ಕಣ್ಣು ನೋಡಿ ಗುಡ್ ಈವ್ನಿಂಗ್. ಎಷ್ಟು ಕೆಂಪಗಾಗೈತೆ ಅರ್ಥ ಮಾಡ್ಕೊಳ್ಳಿ. ಟೈಮ್ ಎಷ್ಟಾಗಿದೆ ಅಂದ್ರೆ ಗುಡ್ ಮಾರ್ನಿಂಗ್ ಆಗಿದೆ. ಟೈಮ್ ಎಷ್ಟಾಗಿದೆ ಅಂದ್ರೆ 11:44 ನೈಟ್ ಆಗಿದೆ. ರಾತ್ರಿ ಅಲ್ಲ, ಬೆಳಿಗ್ಗೆ ನೈಟ್ ಒಲ್ಲಲ್ಲೇ. ಹಾ ಗೈಸ್ ನೈಟ್ ನೈಟ್ ಯಾ ಒಳ್ಳೆ ಕಂಟೆಂಟ್ ಇದೆ ಗೈಸ್. ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಚಿರುವಣ್ಣ ಕಮನ್ ಶುರು. ಹಾ ಹೇಳು ರಾಯೇ, ನೀನ್ ಮಕ ಹೇಳು. ಜಾಗ ಕರೆಕ್ಟಾ? ಜಾಗ ನೋಡೋ, ಜಾಗ ಹೆಂಗೆ ಇರ್ಲಿ ಕಪ್ಪುಗೆ ಕಾಣೋದು. ಜಾಗ ಹೆಂಗೆ ಇರ್ಲಿ ನೀನ್ ಕಾಣೋದೇ ಕಪ್ಪುಗಳು. ನನ್ನನ್ನು ಪ್ರೀತಿಸುತ್ತಿರುವ ಎಲ್ಲ ಅಕ್ಕ ತಂಗಿಯಂದಿರ, ಅಪ್ಪ ಅಮ್ಮಂದಿರ, ಅಣ್ಣ ತಮ್ಮಂದಿರ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ ನೀನು. ಗೈಸ್ ಏನ್ ಗೊತ್ತಾ, ಇವಾಗ ಟೈಮ್ ಬಂದ್ಬಿಟ್ಟು 11:44 ಅಲ್ವಾ? ಏನಕ್ಕೆ ಇವಾಗಲೇ ಬ್ಲಾಗ್ ಶುರು ಮಾಡಿತ್ತಂದ್ರೆ, ಏನ್ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ಚೊಟ್ಟ ಮರಿಗೆ ಇವತ್ತು ಒಂದು ವಿಡಿಯೋ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ ಮಧ್ಯರಾತ್ರಿಲಿ. ಯಾವ ಸಾಂಗ್ ಮಾ? ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಕರ್ರಗಿರೋ ಚಿರಂತ ಕಾಣಿಸ್ತಾ ಇಲ್ಲ. ಹಾ ನೀನ್ ಯಾಕಮ್ಮ? ಒಂದ್ ನಿಮಿಷ ಇರ. ಚಳಿ ಅಮ್ಮ ಇಲ್ಲಿ ನೋಡಮ್ಮ ಹೆಂಗ್ ನಡ್ತಾಳೆ. ಹೇಳ್ಮ ಸರಿ ಐತಾಳೆ. ಇಟ್ಕೊಂಡಿರ್ತಾನ ಕಪಿರಾಯ ಕಪಿರಾಯ ಅಂತ ಆಮೇಲೆ ಕವಿರಾಯ ಶಿಫ್ಟ್ ಮಾಡ್ಬಿಡ್ತ ಆಂಟಿ. ಕಪಿರಾಯ ಅಲ್ಲ ಕರಿರಾಯ. ಯಾಕೆ ನಡೀತಾ ಇದ್ಯಾ? ಯಾಕೆ ಹಿಂಗ್ ನಡೀತಾ ಇದ್ಯಾ? ಗೈಸ್ ಭವಿತಾಗೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಅದಕ್ಕೆ ನಾನು ಚಿರಂತು, ನಮ್ಮ ಅಪ್ಪ, ಅಲ್ಲಿ ಅಮ್ಮ, ಭವಿತವ್ರ ಅಮ್ಮ, ಆಮೇಲೆ ಇವ್ರ ಅಕ್ಕ ಎಲ್ರು ಕೂಡ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ನೋಡ ನೈಟ್ ಹೊತ್ತು ಹೆಂಗ್ ಬರುತ್ತೆ ಅಂತ ವಿಡಿಯೋ. ನಮ್ಗಂತೇನ್ ಒಳ್ಳೆ ಕಂಟೆಂಟ್ ಇದೆ ಅಲ್ವಾ? ಹೆಂಗಿದ್ರು ಮಾಡ್ತಾರೆ. ಹೇಳ್ತೀನಿ ನಾನಂತ ಹುಲಿ ಜೊತೆ ಫೈಟ್ ಮಾಡಕ್ಕೆಲ್ಲ ಬರ್ಬೇಡ ಅಂತ. ಎಲ್ರು ಕೆಳಗಡೆ ಹೋಗ್ತಾ ಇದೀವಿ. ಈಗ ಒಂದೊಳ್ಳೆ ಬ್ಯೂಟಿಫುಲ್ ಶಾರ್ಟ್, ಬ್ಯೂಟಿಫುಲ್ ವಿಡಿಯೋ ನಡೀತದೆ. ಈಗ ಏನೇನ್ ಹೇಳ್ತಿದಲ್ಲ, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಬ್ರೇಕಿಂಗ್ ನ್ಯೂಸ್. ಹುಲಿ ಅನ್ಬಿಟ್ಟು ಇಲ್ಲಿ ತಪ್ಸ್ಕೊ ಬಂದ್ಬಿಟ್ಟಿದೆ. ಅದೇ ಚಿರಂತು ಗೈಸ್ ಪಕ್ಕ ಅಷ್ಟೇ. ಈಗ ಗೊತ್ತಾಯ್ತು. ಏನ್ ಗೊತ್ತಾ, ಅವನು ಫಾರೆಸ್ಟ್ ಅಲ್ಲಿ ಒಂದು ಕಾಡಿಲಿ ತಪ್ಪಿಸ್ಕೊಂಡ್ಬಿಟ್ಟೈತಂತೆ. ಬೈ ಮಿಸ್ ಆಗಿ 4ನೇ ಫ್ಲೋರ್ ಬಂದ್ಬಿಟ್ಟಾನೆ. ಥ್ಯಾಂಕ್ ಯು ಚಿನ್ನ. ನಮ್ಮ ಅಮ್ಮ ಏನ್ ಹೇಳ್ತಾರಂದ್ರೆ, ಈ ಒಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ವಿಡಿಯೋ ಮಾಡಕ್ ಹೋಗ್ತಾ ಇದೀವಲ್ಲ, ಈ ಒಂದು ವಿಡಿಯೋದಿಂದಾನೆ 100K ಆಗ್ಬೇಕಂತೆ. ಹಾ ಇದೊಂದೇ ಒಂದು ವಿಡಿಯೋದಲ್ಲಿ 100K ಆಗ್ಬೇಕಂತೆ. ನೋಡಿ ಗೈಸ್ ಹೆಂಗ್ ಹೋಯ್ತಾ ಇದೀವಿ. ಇಡೀ ತಂಡನೇ ಕರ್ಕೊಂಡು ಹೋಗ್ತಾ ಇದೀವಿ ಒಂದು ವಿಡಿಯೋ ಮಾಡಕ್ಕೆ. ಗೈಸ್ ಇಲ್ಲಿ ಒಂದು ಒಳ್ಳೆ ಲೈಟಿಂಗ್ಸ್ ಹಾಕೋರು. ಏನಕ್ಕಂದ್ರೆ ಇಲ್ಲಿ ಒಂದು ಹಬ್ಬ ನಡೀತಿದೆ. ಅದಕ್ಕೋಸ್ಕರ ಈ ಒಂದು ಜಾಗದಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ನೋಡಿ, ಈ ಪೂರ್ತಿ ಒಳ್ಳೆ ಲೈಟಿಂಗ್ಸ್ ಅಲ್ಲಿ ಇಲ್ಲಿ ಒಂದು ವಿಡಿಯೋ ಮಾಡ್ಬೇಕಂತ. ಗ್ಯಾಸ್ ಎಲ್ಲಿಗೆ ಹೋಗ್ತಾ ಇದೀರಲ್ಲ? ಇಲ್ಲಿ ಮಾಡೋದಿಕ್ಕೆ ಹೇಳ್ತಿದ್ರೆ ಇನ್ನೆಲ್ಲಿ ಹೋಗ್ತವ್ರ ಗುರು ಇವರೆಲ್ಲ? ಅಮ್ಮ ಇಲ್ಲಿ ಬಾಮ್ಮ, ಇಲ್ಲಿ ಚೆನ್ನಾಗೈತೆ ಹುಲಿ ನಿಂತಿದೆ. ಈ ಪ್ಲೇಸ್ ನಾಯಿಗಳೆಲ್ಲ ಸೈಲೆಂಟ್ ಆಗ್ಬಿಟ್ಟಿದೆ. ಈ ಪ್ಲೇಸ್ ಗೈಸ್ ಹುಲಿ ನಿಂತಿದ್ದೀನಿ ಅಂದ್ಬಿಟ್ಟು ಇದೆಲ್ಲ ಸೈಡ್ ನಿಂತಿದ್ದಾವೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿಮ್ ಪಕ್ಕದಲ್ಲಿ ನಿಂತಿದೀವಿ. ಕರೆಕ್ಟ್ ಆಗಿ ಮೇ ಬಿ ನನ್ನ ಪ್ರಕಾರ 12 ಗಂಟೆಗೆ ಸ್ಟಾರ್ಟ್ ಮಾಡ್ಬೋದು. ಏನಂತೇಣ? ಯಾಸ್ ಅಣ್ಣ ಇವಳೆ ಗೋವಾಗೆ ಹೋದಂಗ್ ಫೀಲ್ ಅಲ್ಲವನಪ್ಪ ಅವನು. ಗೋವಾದಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡತ್ತರ ಇಲ್ಲಿ ಎಂಜಾಯ್ ಮಾಡ್ತಾನೆ. ಅದಕ್ಕೆ ನಾನೇನ್ ಮಾಡ್ಲಿ ಅಲ್ವಾ? ಏಯ್ ಮೈ ಅಸಿಸ್ಟೆಂಟ್ ಅಟ್ಯಾಕ್ ಮ್ಯಾನ್, ಅಟ್ಯಾಕ್. ಏಯ್ ಬರ್ರ ಬಂದ್ರು ಅನ್ಬಿಟ್ಟ. ಮರ್ಯಾದಿ ಮಧ್ಯರಾತ್ರಿ ಏನ್ ನಿಂದು? ಆಹಾರ ಕೊಟ್ಬಿಡ್ತೀನಿ ಇವತ್ತು. ಏನ್ ಅನ್ಕೊಂಡ್ಬಿಟ್ಟಿದೆ ಇಲ್ಲಿ ನಮ್ಮನ್ನ? You underestimating we both? Yes. Oh, you know? Sudeep fans and Chiru fans, you know? Yes. Hello, baby. ಭಯ ಭಕ್ತಿ ಮನ್ಸಲ್ಲಿ ಇದ್ರೆ ಸಾಕು. Hey, buddy. You know the power of Chiru fans and Sudeep fans? Hey, ಸುಮ್ನೆ ರೇಕ್ಸ್.
ಅವಳು ಮಲಗಿದ್ಲು. ಅವಳು 10 ಗಂಟೆನೋ ಎಷ್ಟು ಗಂಟೆಗೆ 10 ಗಂಟೆಗೆ ಮಲ್ಕೊಂಡ್ಬಿಟ್ಟವಳೆ. ಅವ್ರ ಅಮ್ಮ ಇವಾಗ 11 ಗಂಟೆಗೆ ಎಬ್ಬರಿಸಿ ರೆಡಿ ಮಾಡಿಸ್ಬಿಟ್ಟು 11:30 ಕರ್ಕೊಂಡ್ ಬಂದಿರೋದು. ಅವತ್ತೇ ಕರೆಕ್ಟ್. ನಾನು ಯಾವತ್ತಿದ್ರು ನಮ್ಮ ಅಪ್ಪನ ಮಾತು ಕೇಳೋದು. ಯಾರಕ್ಕ ಹೀರೋಯಿನ್? ನಮ್ಮ ಅಮ್ಮನ ಹೀರೋಯಿನ್ ಅಂತಿದ್ರ ನೀವು? ನಮ್ಮ ಅಮ್ಮನ ಹೀರೋಯಿನ್ ಅಂತಿದಾರಲ್ಲಮ್ಮ. ಅಮ್ಮ ನಿನ್ನ ಹೀರೋಯಿನ್ ಅಂತವ್ರೆ. ಈ ಸಾಂಗ್ ಅಲ್ಲಿ ಒಂದ್ ಸೀನ್ ಐತೆ. ಇದಕ್ ನೀನ್ ಬರ್ಬೇಕು. ನನ್ ಬಟ್ಟೆ ಕೇಳು ಅದಕ್ಕೆ ನೀವ್ ಬರ್ಬೇಕು. ಅಪ್ಪ ಮ್ಯಾಟ್ರಿಕ್ ಬರಪ್ಪ ಅಂತ ನೀವ್ ಬರ್ಬೇಕು. ಒಂಚೂರು ಹಿಂಗ್ ತಿರ್ಗಿ ಬಾಚಿನ್ಗೆ ಅವ್ರ ಅಮ್ಮ ಬಂದವ್ರೆ. ಅಕ್ಕ ಬಾಚಿರಕ್ಕೆ ಮಮ್ಮಿ ನಿನ್ ಫ್ಯಾನ್ಸ್ ಸೌಂಡ್ ಮಾಡ್ತಾವ. ಏಯ್ ಚಿರು, ಯಾಕೆ ಕಿರಿಸ್ತಾ ಇದ್ಯಾ? ಅನಮ್ರದಿಲ್ವಾ? ಯಾಕೆ ಹಿಂಗ್ ಕಿರಿಸ್ತಾ ಇದ್ಯಾ? ಹೋಗಿ ನಿಮ್ ಫ್ರೆಂಡ್ಸ್ ಹೇಳೋ ಒಂಚೂರು. ಏಯ್ ಒಂಚೂರು ನಿಮ್ ಫ್ರೆಂಡ್ಸ್ ಹೇಳೋಗ. ಯಾಕಮ್ಮ ಪಪ್ಪನ್ ಕರ್ಕೊಬಂದ್ ನನಗೆ ಬಯಸ್ತಿದ್ದೆ. ಮೌ ಚಿರು ಹೇಳಮ್ಮ ಅಲ್ಲಿ. ಹೋಗ ಚಿರುನು ಇಲ್ಲ ಮೇಡಮ್. ಏಯ್ ಚಿರು, ಹಲೋ ನಿಮ್ ಫ್ರೆಂಡ್ಸ್ ಎಲ್ಲ ಎಬ್ರು ಸಲಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಓ ಬಿಟ್ಲು ಆನೆ ಬಾಯ್ ಬಿಟ್ಟಂಗ್ ಬಿಟ್ಟವಳು ಗುರು. ಆನೆ ಬಾಯ್ ಬಿಟ್ಟಂಗ್ ಬಿಡ್ತಾಳೆ. ಗೈಸ್ ಇವಾಗ ಶೂಟ್ ಮಾಡ್ತಾ ಇದೀವಿ. ಪೂರ್ತಿ ಕ್ಲಿಪ್ಸ್ ಆಗ್ತಾ ಇರ್ತೀನಿ, ನೋಡ್ತಾ ಇರಿ. ಇರೋ 3, 2, 1 ಸ್ಟಾರ್ಟ್. ಡ್ಯಾನ್ಸ್ ಮಾಡಿಸ್ತಾನೆ ಇದೀವಿ. ಈ ತರ ಚಿಕ್ಕ ಪುಟ್ಟ ವೆಹಿಕಲ್ಗಳು ಬರ್ತಾನೆ ಐತೆ. ಇನ್ನು ಸ್ಟಾರ್ಟೇ ಮಾಡಿಲ್ಲ ನಾವು. ನೋಡಿ ಅಲ್ಲೋಗಿ ನಿಂತ್ಕೋತಾಳೆ. ಈ ತರ ಗಾಡಿಗಳು ಬರ್ತಾ ಇತ್ತು. ಬಾಚಿನ್ಗೆ ಅವ್ರೆ ಏನ್ ಸಖತ್ ಕಾಣ್ತಿದ್ರಕ್ಕ. ಬಾಚಿನ್ಗೆ ಟೋಪಿಗೂ ಅಲ್ಲಲ್ಲಲ್ಲಲ್ಲಲ್ಲೇ ಅವೆಲ್ಲ ನಾವೆಲ್ಲರೂ ಸೇಟು ಅಂಗಡಿಲಿ 3 ವರ್ಷದಿಂದ ಅಡ ಇಟ್ಬಿಟ್ಟಿದೀವಿ. ಏನ್ ಹೇಳ್ದೆ ಅಮ್ಮ? ಏನ್ ಹೇಳ್ದೆ? 2 ಸ್ಟೆಪ್ ಸಕಳಿ ಪಾಕ ಮನೆಗೆ. ಇಲ್ಲಿ ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದೀವಿ ನಾನು ಬವಿತಾ. ಇಲ್ಲಿ ನಮ್ಮಮ್ಮ ನಂದ್ ಯಾವಾಗ ಮದ್ವೆ ಮಾಡೋಣ, ಯಾವಾಗ ಮದ್ವೆ ಮಾಡೋಣ ಇಂಥದ್ದೇ ಮಾತಾಡ್ಯಾಕ ನೀವಿಬ್ರು ಕೂತ್ಕೊಂಡು. ಬರೀ ಮದ್ವೆ ಆಗೋ ಚಿಂತೆಲ್ಲ ಇರ್ತಿಯಲ್ಲೋ. ಗೈಸ್ ಇವಾಗ ಬಿಹೈಂಡ್ ದ ಸೀನು ನಾನು ಯಾವ ತರ ಅವಳಿಗೆ ಶೂಟ್ ಮಾಡ್ತೀನಿ, ದೆನ್ ಅವಳು ಯಾವ ತರ ಡ್ಯಾನ್ಸ್ ಮಾಡ್ತಾನೆ ಅಂದ್ಬಿಟ್ಟು ಅವನು ಅದನ್ನ ಶೂಟ್ ಮಾಡ್ತಾನೆ. ಈಗ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದೀವಿ, ಅವನು ಬಿಹೈಂಡ್ ದ ಸೀನ್ ಕ್ಯಾಪ್ಚರ್ ಮಾಡ್ತಾನೆ. ನಾನು ಯಾವ ತರ ಅವಳಿಗೆ ಶೂಟ್ ಮಾಡ್ತೀನಿ ಅಂತ ನೀವೆಲ್ಲರೂ ಕೂಡ ನೋಡಿ. ಹೊಡ್ಕೊಬ ಸಾಕು. ಗೈಸ್ ಫೈನಲಿ ಒಂದು ಸಾಂಗ್ಗೆ ಫುಲ್ ಶೂಟ್ ಆಯ್ತು. ಯಾಕೋ ಇನ್ನೂ ಮಲಗಿಲ್ಲ? ಯಾವ ಹುಡುಗಿ ಕಾಯ್ತಿದ್ಯೋ? ಸ್ಮೈಲ್ ನೋಡಪ್ಪ, ಸ್ಮೈಲ್. ಯಾರನ್ನ ಕೂರ್ಸ್ಕೊಂಡು ಹೋಗ್ತೀವಿ ಆಟೋನ್ಲ? ಯಾಕ್ಲೇ ಚಿರಂತ ಹೋ ಕಡಿಕೆ. ಹೇಳ ನಿಮ್ ಫ್ರೆಂಡಿಗ್ಲೇ ಚಿರು ಎಲ್ಲೆಲ್ಲೂ ಚಿರು ಇದು ಯಾರು ಬರೆದ ಕಥೆಯು. ನೀನು ಕರಿತಾ ಇದ್ಯಾ? ಬರ್ತೈತ ಅದನ್ನು ಚಿರು ಬಾಯ್ಲಿ ಬರ್ತಾ ಕಣಮ್ಮ. ಅಮ್ಮ ಚಿರು ಈ ಟಿ ಶರ್ಟ್ ಹಾಕಿದ್ದ ಸೇಮ್ ಪುಷ್ಪನ್ ತರನೇ ಇದ್ದ. ಪುಷ್ಪನ್ ತರ ಅಲ್ಲ, ಪುಷ್ಪನ್ ಪಕ್ಕದಲ್ಲಿ ಒಬ್ಬ ಇದ್ದ ಗೊತ್ತಾ? ನಾನ್ ಪುಷ್ಪ ಆದ್ರೆ ಅವ್ನ ಪಕ್ಕದಲ್ಲಿ ಒಬ್ಬ ಇದ್ದ ಕೇಶವನ್ ತರ ಇದೆಯಾ? ಪರವಾಗಿಲ್ಲ, ಅವನು ಫ್ರೆಂಡ್ಶಿಪ್ ಬೆಲೆ ಕೊಡ್ತಾನೆ. ಆದ್ರೆ ಪುಷ್ಪ ಅವನ್ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ, ಅದೇ ನಾನು. ಕರೆಕ್ಟ್. ಪಾರ್ಟಿ ಲೇದ ಪುಷ್ಪ. ಇಷ್ಟ ದಿನ ನಮ್ ಚೋಟ ಮರಿ ಹೊಡಿತಿದ್ದೆ, ಇನ್ಮೇಲೆ ಸಕಲಾಗಿರುತ್ತೆ. ಗುಡ್ ನೈಟ್ ಬುಜ್ಜಿ. ಹೇಳ್ತಾ ಇದ್ದೀನಿ ತಾನೆ ಗುಡ್ ನೈಟ್ ಅಂತ, ಹೇಳ್ತಾ ಇದ್ದೀನಿ ತಾನೆ.
ಏನ್ ಇವ್ರ ಅತ್ತೆ ಮಾವನ್ ಬಿಲ್ಡಿಂಗ್ ಅನ್ಕೊಂಡ್ಬಿಟ್ಟಾಳೆ. ಆಫ್ ಮಾಡು. ಗುಡ್ ನೈಟ್ ಅಂತ. ಏ ನಿಮ್ಮ ಅತ್ತೆ ಮಾವನ್ ಕೂಗೋ ಆ ಬಿಲ್ಡಿಂಗ್ ಅವ್ರು ಬರ್ಬೇಕು, ಈ ಬಿಲ್ಡಿಂಗ್ ಅವ್ರು ಬರ್ಬೇಕು, ಎಲ್ಲ ಬರ್ಬೇಕು. ಕೂಗ. ಗುಡ್ ನೈಟ್ ಅಕ್ಕ, ಗುಡ್ ನೈಟ್. ಓ ಯಾ ಗುಡ್ ಮಾರ್ನಿಂಗ್ ಮದರೇ. ಪುಷ್ಪ ಗುಡ್ ನೈಟ್. ಪುಷ್ಪ ಇದು ಏನದು ಕೇಶವ ಪುಷ್ಪ ಪಕ್ಕದಲ್ಲಿ. ನಾನು ಪುಷ್ಪ ಅದೇ ನನ್ನ ಪಕ್ಕದಲ್ಲಿ ಒಬ್ಬ ಕೇಶವ ಇರ್ತಾನಲ್ಲ ಅವನೇ ಅವನು. ಗೈಸ್ ಬ್ಲಾಗ್ ಒಂಚೂರು ಶಾರ್ಟ್ ಆಯ್ತು, ಬೇಜಾರಾಗ್ಬೇಡಿ. ಸೊ ನೆಕ್ಸ್ಟ್ ನಾಳೆ ಬರೋ ವಿಡಿಯೋ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಸಖತ್ತಾಗಿದೆ, ಮಜವಾಗಿದೆ ನಾಳೆ ಬರೋ ಬ್ಲಾಗು. ನಾಳೆ ಅಲ್ಲ, ಮೇ ಬಿ ನಾಡಿದ್ದಿರ್ಬೇಕು, ಯಾಕಂದ್ರೆ ನಾಳೆ ನಾನು ರೆಸಾರ್ಟ್ ಪಾರ್ಟ್ ಹೋಗ್ತಾ ಇದ್ದೀನಿ. ಅದಂತೂ ಅಲ್ಟಿಮೇಟ್ ಅನ್ಕೊಳ್ಳಿ. ಏನೇನ್ ಆಡೋರು ಗೊತ್ತಾ, ನಮ್ಮ ಫ್ಯಾಮಿಲಿ ಬಬಿತಾ ಫ್ಯಾಮಿಲಿ ಎಲ್ಲ ಸಖತ್ ಕ್ರೇಜಿಯಾಗಿ ಆಡೋರೆ. ಇವತ್ತು ಪಾರ್ಟ್ 2 ಬಿಡಕ್ಕಾಗಿಲ್ಲ, ಏನಕ್ಕಂದ್ರೆ ಸೊ ಒಂಚೂರು ಕೆಲಸದಲ್ಲಿ ಬಿಸಿ ಆಗಿದ್ದೀನಿ. ಸೊ ನೋಡಿ ಇಲ್ಲಿ ನೋಡ್ಬೋದು ಅಲ್ಲೆಲ್ಲ ಕಾಸ್ಟ್ಯೂಮ್ ಹಾಕ್ಬಿಟ್ಟು. ಸೊ ಈ ಒಂದು ಕೆಲಸದಲ್ಲಿ ಬಿಸಿ ಇರೋದ್ರಿಂದ ಪಾರ್ಟ್ 2ನ ಎಡಿಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅದನ್ನ ಎಡಿಟ್ ಮಾಡ್ಬೇಕಂದ್ರೆ ಸಖತ್ತಾಗಿ ಎಡಿಟ್ ಮಾಡಬೇಕು, ಸೊ ದಟ್ ನಿಮ್ಗೆ ಇಷ್ಟ ಆಗಬೇಕು ಎಡಿಟ್ ಎಲ್ಲ. ಇವಾಗ ಈ ಒಂದು ಎಡಿಟ್ ಮಧ್ಯರಾತ್ರಿ ಒಂದು ಶೂಟ್ ಆಗಿತ್ತು, ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ಅಂಡ್ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಬಬಿತಾಗೆ ಶೂಟ್ ಮಾಡ್ತಿರೋ ಟೈಮಲ್ಲಿ ಈ ತರ ಒಂದು ಶೂಟ್ ಮಾಡೋದು, ಏನೇ ಒಂದು ವಿಡಿಯೋ ಇದ್ರು ಈ ತರ ಶೂಟ್ ಮಾಡ್ಬಿಟ್ಟು ನಾನೇ ಎಡಿಟ್ ಮಾಡಿ ಈ ತರ ಪೋಸ್ಟ್ ಮಾಡ್ತೀನಿ. ನಾ ಈಗ ಬಿಹೈಂಡ್ ದ ಸೀನ್ ಎಲ್ಲ ಹೆಂಗಿತ್ತು ನೋಡಿ. ಆಮೇಲೆ ಅವ್ರ ಅಮ್ಮ, ನಮ್ಮಮ್ಮ, ಅವರಮ್ಮ, ನಮ್ಮಪ್ಪ ಎಲ್ಲ ನಮ್ಮ ಈಗ ಬಬಿತಾಗೆ ಯಾವ ತರ ಹೆಲ್ಪ್ ಮಾಡ್ತಾರೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿದೆ. ನಮ್ಮ ಅಪ್ಪ ಅಲ್ಲಿ ಸ್ಪೀಕರ್ ಇಟ್ಕೊಂಡಿದ್ರು, ಈ ತರ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಿದೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಗೈಸ್, ಲವ್ ಯು ಆಲ್. ಬಾಯ್ ಗೈಸ್, ಬಾಯ್. ಈಗ ಎಲ್ರೂ ಕೈಲೂ ಬಾಯ್ ಹೇಳಿಸ್ತೀನಿ, ಒಂದೇ ಒಂದ್ಸಲ ಎಲ್ರೂ ಕೈಲೂ ಬಾಯ್ ಹೇಳಿಸ್ತೀನಿ. ನಾಳೆ ನಾಡಿದ್ದು ನಾಡಿದ್ದು ಬರೋ ಬ್ಲಾಗ್ ಮಾತ್ರ ಕ್ರೇಜಿ ಇದೆ. ಕೀಪ್ ವೇಟಿಂಗ್, ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್.